ಹೆಂಗೆ ಬರ್ತಾವ ಅಂತಂದ್ರ ನಿಮ್ಗೆ ಅವ್ರು ಇಂಗ್ಲೀಷ್ನ್ಯಾಗ ರೋಗ ಹೇಳ್ತಾರ. ಬಿ ಪಿ, ಶುಗರು, ಥೈರಾಯ್ಡು, ಕ್ಯಾನ್ಸರು, ಹಿಂಗದು ಇಂಗ್ಲೀಷ್ ರೋಗಗಳು. ನಮಗೆ ರೋಗ ಬರ್ತಾವಲ್ಲ ಆಯುರ್ವೇದದ ಪ್ರಕಾರ ರೋಗ ಎಷ್ಟು ಬರ್ತಾವ ನೋಡ್ರಿ, ಎಣಸ್ರಿ. ನಮ್ಮ ದೇಹದಾಗ 3 ಹೆಚ್ಚಾದ್ರೆ ರೋಗ ಬರ್ತಾವ. ನಿಮಗೆ ಏನೇ ರೋಗ ಬಂದರೂ ಅವಕ್ಕೆ 3 ಕಾರಣ. ಒಂದನೇದ್ದು ನಿಮಗ ಪಿತ್ತ ಹೆಚ್ಚಾತಂದ್ರ ಒಂದು 36 ರೋಗ ಬರ್ತಾವ ಅಂತಾರ ನೋಡಿ. ಮನ್ಯಾಗ ಯಾರ ಭಾಳ ಸೀಟ್ ಮಾಡಕ್ಕೆ ಯಾಕೆ ತಡಬಡಬಿಡಿ ಪಿತ್ತ ನೆತ್ತಿಗೇರಿ ತೆಕ್ಕಿಗೆ ಅಂತಾರ. ಪಿತ್ತ ಹೆಚ್ಚಾದ್ರೆ 36 ಕಾಯಿಲೆ ಬರ್ತಾವು. ಕಫ ಹೆಚ್ಚಾತು ಅಂದ್ರೆ 36 ಕಾಯಿಲೆ ಬರ್ತಾವ. ಅದಕ್ಕೆ ಇಲ್ಲ ಒಂದು ಗೂಡು ಗಟ್ಟಿದಂಗೆ ಆಗೈತಿ, ಇದು ಇನ್ನೇನು ಭಾಳ ದಿನ ಟಿಕಾಯಿಸಕ್ಕಿಲ್ಲ ಅಂತಾರ ನೋಡಿ. ಇನ್ನ ವಾತ ಹೆಚ್ಚಾತು ಅಂದ್ರೆ 36 ಕಾಯಿಲೆ ಬರ್ತಾವ. ಸುಖ ಹೆಚ್ಚಾದ್ರೆ ನೀವು ಈಗ ನಾ ಹೇಳಿದ್ನೆಲ್ಲ ವಾತದಿಂದ 36, ಪಿತ್ತದಿಂದ 36, ಕಫದಿಂದ 36. ನಿಮ್ಗೆ ಲೆಕ್ಕ ಮಾಡಕ್ ಬರೋದಿಲ್ಲ. ನಮ್ಮ ಹುಡುಗನ ಕೇಳ್ತಾನೆ 36 3 ಕುಡಿಸಿದ್ರೆ 3 ಸಲ ಕುಡಿಸಿದ್ರೆ ಎಷ್ಟು ಆಕೈತಿವ? 108 ಆಕೈತಿ. ಅದಕ್ಕೆ ನಮ್ಗೆ ತ್ರಾಸದ ಕರ್ಕೊಂಬರಕ್ಕೆ ಬರೋ ಗಾಡಿಗೆ ಸರ್ಕಾರದಾರ ಏನು ಹೆಸರಿಟ್ಟಾರ್ರಿ? 108 ಹತ್ತಬಾರ್ದು ಅಂದ್ರೆ ನಾವೇನು ಕೆಲಸ ಮಾಡ್ಬೇಕಂದ್ರೆ ಜವಾರಿ ಆಕಳ ಮನ್ಯಾಗ ಕಟ್ಟಬೇಕು. ಒಂದೇದ್ದು ಜವಾರಿ ಆಕಳ ತುಪ್ಪ ತಿಂದ್ರೆ ನಿಮಗೇನಾಯ್ತು? ಟಾಯ್ಲೆಟ್ ಸರಿ ಆಯ್ತು. ನಿಮಗೆ ಯಾರ್ಯಾರಿಗೆ ಟಾಯ್ಲೆಟ್ ಸರಿ ಆಗೋದಿಲ್ವೋ ಏನೇನಕ್ಕೈತಿ ಅಂದ್ರೆ ಅದು ಆಮೇಲೆ ಅಲ್ಲಿ ಗ್ಯಾಸು ಅಸಿಡಿಟಿ ಆಗಕ್ಕೆ ಚಲೋ ಆಗ್ತದೆ. ಅವಾಗ ನಿಮ್ಮ ರಕ್ತನಾಳಗಳಿಗೆ ಹೊಲಸು ಕುಂದ್ರಾಕ್ ಚಲೋ ಆಗ್ತೈತಿ. ನಿಮಗೆ ಮೊದಲ ಮೊಣಕಾಲು ಹಿಡ್ದಂಗೆ ಆಕೈತಿ. ಆಮೇಲೆ ಗ್ಯಾಸು ಅಸಿಡಿಟಿ ಭಾಳ ಆಗಕ್ಕೆ ಚಲೋ ಆಗ್ತೈತಿ. ಆಮೇಲೆ ಎದ್ಯಾಗ ಉರಿಯಾಕ ಚಲೋ ಆಕೈತಿ. ಇದಾದ ಮೇಲೆ ಏನಕ್ಕೈತಿ ಅಂದ್ರೆ ಯಾವಾಗ ನಿಮ್ಮ ದೇಹದಾಗ ಆ ವಾತ ಪಿತ್ತ ಹೆಚ್ಚಾಗಿ ನರ ಹತ್ಕಾಕ್ ಚಲೋ ಆತು, ನಮ್ಮ ದೇಹದಾಗ 72,000 ರಕ್ತನಾಳಗಳು ಇರ್ತಾವ. 72,000 ರಕ್ತನಾಳದಾಗ ಸಣ್ಣವು 12,000 ಕೂದಲ್ದೇಳಿ ಎಷ್ಟು ಇರ್ತಾವ. ಯಾವಾಗ ನಮ್ಮ ರಕ್ತ ದಪ್ಪ ಆಕೈತಿ, ನಮ್ಮ ರಕ್ತ ಹೊಲಸಕ್ಕೈತಿ, ಅವಾಗ ಈ 12,000 ರಕ್ತನಾಳಗಳು ಬಂದಾಗಿಬಿಡ್ತಾವ. ಬಂದಾದ ಕೂಡಲೇ ಅವು ಎಲ್ಲಿರ್ತಾವಂದ್ರೆ ನಮ್ಗೆ ಎಲ್ಲೆಲ್ಲಿ ಮಣಿತಾವಲ್ಲ, ಮೊಣಕಾಲು, ಮೊಣಕೈ, ಗೋಣು, ಬೆನ್ನು, ಕಣ್ಣು ಇದ್ದಲ್ಲಿ ಇರ್ತಾವ. ಯಾವಾಗ ನಿಮ್ಗೆ ರಕ್ತ ಸಂಚಾರ ದೇಹದಾಗ ಆಗಂಗಿಲ್ಲೋ ಅವಾಗ ನೀವು ಭಾಳ ಅದಕ್ಕೆ ಒತ್ತಾಯ ಮಾಡಿದಾಗ ಮುಂದೆ ಹೊಕ್ಕೈತಿಲ್ಲ, ಅದಕ್ಕೆ ಏನಂತಾರಂದ್ರೆ BP ಅಂತ ಕರೀತಾರೆ. ನಿಮ್ಮ ರಕ್ತ ಮುಂದೆ ಹೋಗ್ಲಾರ ದಪ್ಪ ಅಂತಂದ್ರೆ BP ಬರ್ತೈತಿ. ನಿಮ್ಮ ರಕ್ತದಾಗ ತಿಂದಿದ್ದು, ಬೇಡಾಗಿದ್ದು, ಬೇಕಾಗಿದ್ದು ಭಾಳ ಕೆಲಸ ಮಾಡ್ಲಾರ ಹೊಲಸು ಸೇರ್ತಂದ್ರೆ ರಕ್ತ ಹೊಲಸಾಗಿ ಬಿಡ್ತೈತಿ. ಅದನ್ನ ಇಂಗ್ಲೀಷ್ನಾಗ ಶುಗರ್ ಬಂತು ಅಂತ ಕರೀತಾರೆ.